ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವೆಲ್ಲರೂ ಕುಕ್ಕರ್ ಬಳಸ್ತಾನೆ ಇರ್ತೀರಿ ಅಲ್ವಾ? ಅದರ ಹ್ಯಾಂಡಲ್ನಲ್ಲಿರೋ ಸ್ಕ್ರೂ ಎಷ್ಟೊಂದು ಸಲ ಲೂಸ್ ಆಗಿ ಹ್ಯಾಂಡಲ್ ಕೂಡ ಲೂಸ್ ಆಗಿಬಿಡುತ್ತೆ. ಎಷ್ಟು ಟೈಟ್ ಮಾಡಿದ್ರೂ ಮೊದಲಿನ ಥರ ಟೈಟ್ ಆಗೋದೇ ಇಲ್ಲ ಅಲ್ವಾ? ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ಈ ರೀತಿ ಗಟ್ಟಿಯಾದ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತೆ ಅಲ್ವಾ? ಅದನ್ನು ನೋಡಿ ಒಂದಿಷ್ಟು ಅಳತೆಗೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ತುಂಬ ಏನೂ ಬೇಕಾಗೋದಿಲ್ಲ, ಇಷ್ಟೇ ಉದ್ದ ಸಾಕು. ಈಗ ಇದನ್ನು ಲೂಸ್ ಆಗಿರೋಂತಹ ಸ್ಕ್ರೂಗೆ ಸುತ್ತುತ್ತಾ ಬನ್ನಿ. ಮಧ್ಯದಿಂದ ಸ್ಟಾರ್ಟ್ ಮಾಡಿ ಕೊನೆವರೆಗೂ ಇದನ್ನು ಸುತ್ತಿ. ಪೂರ್ತಿ ಸ್ಕ್ರೂವನ್ನು ಸುತ್ತೋದೇನೂ ಬೇಕಾಗೋದಿಲ್ಲ. ನೋಡಿ, ಇಷ್ಟಾದ ನಂತರ ಇದನ್ನು ಹ್ಯಾಂಡಲ್ ಮತ್ತು ಕುಕ್ಕರ್ಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಫಿಕ್ಸ್ ಮಾಡಿ. ರೆಗ್ಯುಲರ್ ಆಗಿ ಸ್ಕ್ರೂವನ್ನು ಹೇಗೆ ಟೈಟ್ ಮಾಡ್ತೀವಲ್ವ ಅದೇ ಥರ ಮಾಡ್ತಾ ಹೋಗಿ. ಇದಕ್ಕೆ ಸ್ಕ್ರಬ್ಬರ್ನ ತಂತಿಯನ್ನು ಸುತ್ತಿರೋದ್ರಿಂದ ಚೆನ್ನಾಗಿ ಟೈಟಾಗಿ ಕೂರುತ್ತೆ. ಇಷ್ಟಾದ ಮೇಲೆ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಅದನ್ನು ಪೂರ್ತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ಕ್ರೂ ಎಷ್ಟು ಚೆನ್ನಾಗಿ ಫಿಕ್ಸ್ ಆಯಿತು. ಹ್ಯಾಂಡಲ್ ಕೂಡ ಪೂರ್ತಿಯಾಗಿ ಟೈಟ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಸ್ಕ್ರೂ ಲೂಸ್ ಆಗಿದ್ದರೆ ಅದನ್ನು ಟೈಟ್ ಹೇಗೆ ಮಾಡ್ಕೊಳ್ಳೋದು ನೋಡಿದ್ವಿ. ಆದರೆ ಕೆಲವೊಂದು ಸಲ ಸ್ಕ್ರೂ ತುಕ್ಕು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತರಹ ಸ್ಕ್ರೂ ಹಾಳಾಗಬಾರ್ದು ಅಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ನೇಲ್ ಪಾಲಿಷ್ ಹಚ್ಚಿ ಇಡಬೇಕು. ಯಾವುದಾದ್ರೂ ಹಳೆಯ ವೇಸ್ಟ್ ಆಗಿರೋ ಅಂತಹ ನೇಲ್ ಪಾಲಿಷ್ ಆದರೂ ನಡೆಯುತ್ತೆ. ನೋಡಿ, ಈ ತರಹ ಸ್ಕ್ರೂ ಸುತ್ತ ಸ್ವಲ್ಪನೇ ನೇಲ್ ಪಾಲಿಷ್ ಹಚ್ಚಬೇಕು. ಇದರಿಂದ ಸ್ಕ್ರೂ ತುಕ್ಕು ಹಿಡಿಯೋದಿಲ್ಲ, ಹಾಗೆಯೇ ಬೇಗ ಹಾಳಾಗೋದಿಲ್ಲ. ಟಿಪ್ಸ್ ನಿಮಗೆ ತವಾ ಆಗಿರಬಹುದು ಅಥವಾ ಪ್ಯಾನ್ ಆಗಿರಬಹುದು, ಕಾಫಿ ಪಾತ್ರೆ ಆಗಿರಬಹುದು, ಇದೆಲ್ಲದಕ್ಕೂ ಅಂದರೆ ಹ್ಯಾಂಡಲ್ ಇರುವಂತಹ ಎಲ್ಲ ಪಾತ್ರೆಗಳಿಗೂ ಉಪಯೋಗ ಆಗುತ್ತೆ. ನೆಕ್ಸ್ಟ್ ನೋಡಿ, ನಾವು ಪ್ರತಿದಿನ ಸಾಂಬಾರ್ ಅಥವಾ ಹುಳಿ ಮಾಡೋದಕ್ಕೆ ಬೇಳೆಗಳನ್ನು ಬಳಸ್ತಾ ಇರ್ತೀವಿ. ಆಗ ಬೇಳೆ ಬೇಯಿಸೋದಕ್ಕೆ ಕುಕ್ಕರನ್ನೇ ಉಪಯೋಗಿಸಿದರೆ ಒಳ್ಳೆಯದು. ಯಾಕೆ ಅಂದರೆ ಡೈರೆಕ್ಟ್ ಪಾತ್ರೆ ಮೇಲೆ ಇಡೋದ್ರಿಂದ ತುಂಬ ಹೊತ್ತಾಗುತ್ತೆ. ಆದರೆ ಕುಕ್ಕರ್ನಲ್ಲಿ ಬೇಗ ಆಗೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ. ಅದೇ ಬೇಳೆನ ಬೇಯಿಸೋದಕ್ಕೆ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ, ಅಲ್ಲದೆ ಬೇಗನೆ ಬೇಯುತ್ತೆ ಕೂಡ. ನೀವು ಬೆಳಗ್ಗೆ ತಿಂಡಿ ಎಲ್ಲ ಮಾಡೋವಾಗ ಕುಕ್ಕರ್ನಲ್ಲಿ ಬೇಳೆ ಹಾಕಿ ನೀರು ಹಾಕಿ ಹೀಗೆ ಇಟ್ಬಿಟ್ರೆ ನಂತರ ನೋಡಿ ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟ ಮೇಲೆ ಬೇಳೆ ನೆಂದು ಈ ತರಹ ಆಗಿರುತ್ತೆ. ಈಗ ಇದಕ್ಕೆ ನೀವು ಟೊಮ್ಯಾಟೊ ಅಥವಾ ಇನ್ಯಾವುದೇ ತರಕಾರಿ ಬೇಕಿದ್ರೂ ಸೇರಿಸ್ಬಿಟ್ಟು ಕೇವಲ 2 ವಿಷಲ್ ಮಾಡಿದರೆ ಸಾಕು. ಬೇಳೆ ಚೆನ್ನಾಗಿ ಬೆಂದಿರುತ್ತೆ. 3-4 ವಿಷಲ್ ಮಾಡುವಷ್ಟು ಗ್ಯಾಸ್ ಬೇಕಾಗೋದಿಲ್ಲ. ಕುಕ್ಕರ್ಗೆ ವಿಷಲ್ ಹಾಕೋವಾಗ ನೋಡಿ, 1 ಪೀಸ್ ಟಿಶ್ಯೂ ಪೇಪರ್ನ ಈ ತರಹ ಫೋಲ್ಡ್ ಮಾಡಿಕೊಂಡು ಅದನ್ನು ಮೊದಲು ಹಾಕಿ ನಂತರ ಅದರ ಮೇಲೆ ವಿಷಲ್ ಹಾಕಿ. ಹೀಗೆ ಮಾಡೋದ್ರಿಂದ ವಿಷಲ್ ಆದಾಗ ಇದರಿಂದ ನೀರೆಲ್ಲ ಸಿಡಿಯುತ್ತೆ ಅಲ್ವಾ, ಅದೆಲ್ಲ ಟಿಶ್ಯೂ ಪೇಪರ್ನಲ್ಲೇ ಕಲೆಕ್ಟ್ ಆಗಿರುತ್ತೆ. ಸುತ್ತ ಎಲ್ಲ ಚೆಲ್ಲಿ ಕುಕ್ಕರ್ ಆಗಲಿ ಗ್ಯಾಸ್ ಆಗಲಿ ಗಲೀಜಾಗೋದಿಲ್ಲ. ನೋಡಿ, ನಿಮಗಿಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ, ಟಿಶ್ಯೂ ಪೇಪರ್ನ ಕೆಳಗೆ ಕುಕ್ಕರ್ ಏನೂ ಅಷ್ಟಾಗಿ ಗಲೀಜಾಗೋದಿಲ್ಲ. ಹಾಗೆಯೇ ಬೇಳೆ ಮತ್ತು ಟೊಮ್ಯಾಟೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಷ್ಟೊಂದು ಸಲ ಟೊಮ್ಯಾಟೊನ ಒಗ್ಗರಣೆಯಲ್ಲಿ ಹಾಕ್ತೀವಿ, ಆಗ ಮತ್ತೆ ಟೊಮ್ಯಾಟೊ ಬೇಯೋವರೆಗೂ ಗ್ಯಾಸ್ ಉರಿಸ್ಬೇಕು. ಅದರ ಬದಲಿಗೆ ಬೇಳೆ ಜೊತೆಗೇ ಹಾಕ್ಕೊಂಡ್ಬಿಟ್ರೆ ಎರಡೂ ಒಂದೇ ಸಲಕ್ಕೆ ಬೆಂದು ಹೋಗುತ್ತೆ. ಆಮೇಲೆ ನೋಡಿ, ಕುಕ್ಕರ್ ಗ್ಯಾಸ್ಕೆಟ್ ಇರುತ್ತಲ್ವ, ಅದನ್ನು ಉಪಯೋಗಿಸದೇ ಇರೋವಾಗ ಯಾವಾಗಲೂ ತಣ್ಣನೆಯ ನೀರಿನಲ್ಲಿ ಹಾಕಿಡಿ. ಜೊತೆಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿಟ್ರೂ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಕುಕ್ಕರ್ ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರುತ್ತೆ. ಗ್ಯಾಸ್ಕೆಟ್ ಚೆನ್ನಾಗಿತ್ತು ಅಂದರೆ ಕುಕ್ಕರ್ನಲ್ಲಿ ಕೂಡ ಬೇಗನೆ ವಿಷಲ್ ಆಗುತ್ತೆ. ಆಗ ಕೂಡ ನಿಮಗೆ ಗ್ಯಾಸ್ ಉಳಿತಾಯ ಆಗುತ್ತೆ. ನೀವುಗಳು ಕೂಡ ಸೂಜಿಗೆ ದಾರ ಪೋಣಿಸೋದಕ್ಕೆ ಕಷ್ಟಪಡ್ತಾ ಇರ್ತೀರಾ? ಬೇರೆಯವರಿಗೆ ಪೋಣಿಸ್ಕೊಡಿ ಅಂತ ಹೆಲ್ಪ್ ಕೇಳ್ತಾ ಇರ್ತೀರಾ? ಹಾಗಿದ್ರೆ ನೀವು ಈ ವಿಡಿಯೋನ ನೋಡಲೇಬೇಕು. ನಾನಿಲ್ಲಿ ತೋರಿಸೋ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಈಸಿಯಾಗಿ ಸೂಜಿಗೆ ದಾರನ ಪೋಣಿಸಬಹುದು. ಅದಕ್ಕೋಸ್ಕರ ಒಂದು ಚಿಕ್ಕ ಪೇಪರ್ನ ತುಂಡು ತಗೊಳ್ಳಿ. ನೋಡಿ, ಅದನ್ನು ಈ ರೀತಿಯಾಗಿ ಚೌಕಾಕಾರ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು
ಮಧ್ಯದಲ್ಲಿ ಮಡಚಿ. ಹೀಗೆ ಮಡಚಿರೋದ್ರಿಂದ ಇದ್ರ ಒಳಗಡೆಗೆ ದಾರನ ಹಾಕಬೇಕು. ಯಾವ ದಾರ ಪೋಣಿಸ್ಬೇಕೋ ಅದನ್ನು ತಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಮಧ್ಯದಲ್ಲಿ ದಾರನ ಇಟ್ಟು ಮತ್ತೆ ಪೇಪರ್ನ ಮಡಚಿ. ಈಗ ಈ ಪೇಪರ್ನ ಟ್ರಯಾಂಗಲ್ ಆಗಿ ಕಟ್ ಮಾಡ್ಕೊಳ್ಳಿ. ದಾರ ಎಲ್ಲಿರುತ್ತೆ ಅಲ್ವಾ ಆ ಕಡೆಗೆ ಚೂಪಾಗಿ ಬರಬೇಕು, ಹಾಗೆ ಟ್ರಯಾಂಗಲ್ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಸೂಜಿ ತಗೊಂಡು ಏನು ಟ್ರಯಾಂಗಲ್ ಆಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಸೂಜಿ ಒಳಗೆ ತೂರಿಸಿ. ಆಗ ಅದ್ರ ಒಳಗಡೆ ಸೇರಿರೋ ದಾರನೂ ಕೂಡ ಈಸಿಯಾಗಿ ಸೂಜಿ ಒಳಗಡೆ ಹೋಗುತ್ತೆ. ನೋಡಿ ಎಷ್ಟು ಬೇಗ ಸೂಜಿ ಒಳಗಡೆ ದಾರನ ಪೋಣಿಸ್ಕೊಂಡು ಬಿಡಬಹುದು. ಒಂದು ಪೇಪರ್ನ ಪೀಸ್ ಎಷ್ಟೊಂದು ಹೆಲ್ಪ್ ಆಯಿತು ಅಲ್ವಾ. ನೆಕ್ಸ್ಟ್ ಇನ್ನೊಂದು ಐಡಿಯಾ ತೋರಿಸ್ಲಾ. ಗೋಡೆ ಮೇಲಿನ ಧೂಳು ತೆಗೆಯೋದಕ್ಕೆ ಅಂತ ಒಂದು ದೊಡ್ಡ ಪೊರಕೆ ಇರುತ್ತೆ ನೋಡಿ, ಅದರದ್ದು ಒಂದು ಕಡ್ಡಿ ತಗೊಳ್ಳಿ. ಅದು ಪ್ಲಾಸ್ಟಿಕ್ದಾಗಿರುತ್ತಲ್ವ, ಹಾರ್ಡ್ ಇರುತ್ತೆ ನೋಡಿ. ಹೀಗೆ ಒಂದು ಕಡ್ಡಿನ ಈ ತರಹ ಫೋಲ್ಡ್ ಮಾಡ್ಕೊಳ್ಳಿ. ಇದು ತೆಳ್ಳಗಾಗಿರೋದ್ರಿಂದ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ, ಗೊತ್ತಾಗ್ತಿದೆ ಅನ್ಕೋತೀನಿ. ಈ ತರಹ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದನ್ನು ಸೂಜಿ ಒಳಗಡೆ ಮೊದಲು ಪೋಣಿಸ್ಕೊಳ್ಳಿ. ದಾರಕ್ಕಿಂತ ಹಾರ್ಡ್ ಇರುತ್ತೆ ಅಲ್ವಾ, ಸೊ ಈಸಿಯಾಗಿ ಹೋಗುತ್ತೆ ನೋಡಿ. ಈ ಕಡ್ಡಿನ ಮೊದಲು ಪೋಣಿಸ್ಕೋಬೇಕು. ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ಫೋಲ್ಡ್ ಮಾಡಿರೋದು. ಇದ್ರ ಒಳಗಡೆ ಈಗ ದಾರನ ಸೇರಿಸಿ. ಈಗ ನೋಡಿ ದಾರ ಸೇರಿಸಿದ ನಂತರ ಆ ಕಡ್ಡಿನ ಸೂಜಿ ಒಳಗಿಂದ ಎಳ್ಕೊಂಡ್ಬಿಡಿ. ಸೊ ಅದರ ಜೊತೆಗೆ ದಾರನೂ ಸೂಜಿ ಒಳಗಡೆ ಬಂದುಬಿಡುತ್ತೆ ನೋಡಿ. ಎಷ್ಟು ಈಸಿಯಾಗಿ ಸೂಜಿಗೆ ದಾರ ಪೋಣಿಸ್ಕೊಂಡು ಬಿಡಬಹುದು ಅಲ್ವಾ. ನೀವು ಈ ಐಡಿಯಾನ ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ತುಂಬಾ ಸಿಂಪಲ್ ಆಗಿರೋವಂಥ ಐಡಿಯಾ ನೋಡಿ. ಅನ್ನದ ಅಗಳಿರುತ್ತಲ್ವ, ಯೂಶಲಿ ಅನ್ನ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ಅನ್ನದ ಅಗಳನ್ನು ತಗೊಂಡ್ಬಿಟ್ಟು ದಾರಕ್ಕೆ ಈ ತರಹ ಅದನ್ನು ಕ್ರಷ್ ಮಾಡಿ ಹಚ್ಚಿಬಿಡಿ. 1-2 ಸೆಕೆಂಡಿಗೆ ಅನ್ನ ಹಚ್ಚಿರೋಂತಹ ದಾರ ನೋಡಿ ಹೀಗೆ ಸ್ಟಿಫ್ ಆಗುತ್ತೆ. ಸೊ ಇದನ್ನೀಗ ನೀವು ಸೂಜಿ ಒಳಗಡೆ ಪೋಣಿಸೋದ್ರಿಂದ ಈಸಿಯಾಗಿ ಸೇರಿಕೊಳ್ಳುತ್ತೆ. ಇದಂತೂ ಸೂಪರ್ ಈಸಿ ಮೆಥಡ್ ಆಗೋಯ್ತು ಅಲ್ವಾ. ಎಷ್ಟು ಬೇಗನೆ ದಾರನ ಪೋಣಿಸ್ಕೋಬಹುದು. ನೀವು ದಾರ ಪೋಣಿಸೋ ಟೈಮ್ನಲ್ಲಿ ಅಂದರೆ ಏನಾದರೂ ಹೊಲಿಯೋದಕ್ಕೆ ಅಂತ ಕೂತಾಗ ನಿಮ್ಮ ಮನೆಯಲ್ಲಿ ಅನ್ನ ಇರಲಿಲ್ಲ ಅಂದರೆ ಅದಕ್ಕೂ ಇನ್ನೊಂದು ಈಸಿಯಾಗಿರೋಂತಹ ಐಡಿಯಾ ತೋರಿಸ್ತೀನಿ ನೋಡಿ. ಅನ್ನ ಹಚ್ಚಿದ ರೀತಿಯೇ ದಾರಕ್ಕೆ ಈ ರೀತಿಯಾದ ಗ್ಲೂ ಹಚ್ಚಬಹುದು. ಮಕ್ಕಳು ಯೂಸ್ ಮಾಡ್ತಾರೆ ನೋಡಿ ಗ್ಲೂ ಸ್ಟಿಕ್, ಅದರ ಗ್ಲೂನ ಈ ದಾರಕ್ಕೆ ಸ್ವಲ್ಪನೇ ಹಚ್ಕೊಳ್ಳಿ. ಇದು ಕೂಡ ಹಚ್ಚಿ 1-2 ಸೆಕೆಂಡಿಗೆ ದಾರ ಸ್ಟಿಫ್ ಆಗಿ ಇರುತ್ತೆ. ನಂತರ ನೀವು ಅದನ್ನು ಸೂಜಿ ಒಳಗಡೆ ಪೋಣಿಸೋದ್ರಿಂದ ಈಸಿಯಾಗಿ ಸೇರಿಕೊಳ್ಳುತ್ತೆ. ನಿಮ್ಮ ಟೈಮ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದರಲ್ಲಿರೋ ಯಾವುದೇ ಟಿಪ್ಸ್ನ ಬಳಸಿ ನೀವು ಸುಲಭವಾಗಿ ಸೂಜಿಗೆ ದಾರನ ಪೋಣಿಸ್ಕೋಬಹುದು. ಇನ್ಮೇಲೆ ಏನೇ ಬಟ್ಟೆ ಹೊಲಿಯುವಾಗ ದಾರ ಪೋಣಿಸೋದಕ್ಕೆ ಯಾರ ಹೆಲ್ಪ್ನೂ ಕೇಳೋ ಅವಶ್ಯಕತೆ ಇಲ್ಲ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಈ ರೀತಿ ದಾರ ಪೋಣಿಸ್ಕೊಂಡು ಮತ್ತೆ ಅದನ್ನು ದಾರದ ರೀಲಿಗೆ ಸುತ್ತಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೇಕಂದಾಗ ಉಪಯೋಗಿಸಬಹುದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಬೇರೆಯವ್ರ ಜೊತೆಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.